ಗೃಹ ಸಚಿವರನ್ನ ಎಡಿಜಿಪಿ ಪ್ರಣವ್ ಭೇಟಿಯಾಗಿದ್ದಾರೆ. ಇಂಟರ್ನಲ್ ಅಂಡ್ ಸೈಬರ್ ಸೆಕ್ಯೂರಿಟಿ ಎಡಿಜಿಪಿ ಪ್ರಣವ್ ಮೊಹಂತಿ ಭೇಟಿಯಾಗಿದ್ದಾರೆ. ಸದಾಶಿವನಗರದ ಪರಮೇಶ್ವರ್ ನಿವಾಸದಲ್ಲಿ ಭೇಟಿ ಮಾಡಿ ಇವತ್ತು ಬೆಳಗ್ಗೆ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ಕಮಿಷನರ್ ದಯಾನಂದ್ ಸಹ ಭೇಟಿ ಮಾಡಿದ್ರು ಪರಮೇಶ್ವರ್ ಅವರನ್ನ. ಬೆಳಗ್ಗೆಯಿಂದಲೇ ಸರಣಿ ಸಭೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಇಡೀ ದಾಳಿಯ ಟೆನ್ಷನ್ ನಡುವೆಯೇ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಕೂಡ ಪರಮೇಶ್ವರ್ ಭಾಗಿಯಾಗ್ತಾ ಇದ್ದಾರೆ. ಆಶ್ಚರ್ಯಕರ ಏನಪ್ಪಾ ಅಂತಂದ್ರೆ ಯಾರ ಮೇಲೆ ಆರೋಪ ಬಂದಿರುತ್ತೋ ಅವರುಗಳೇ ಮೀಟಿಂಗ್ ಅಲ್ಲಿ ಭಾಗಿಯಾಗುವಂತದ್ದು. ಈ ಹಿಂದೆ ಸಿಬಿಐ ಕೇಸ್ ಬಂದಾಗ ನೋಡಿ ಎಂತೆಂತ ಯಾವ ಈ ಹಿಂದೆ ಸಿಬಿಐ ಕೇಸ್ ಅನ್ನು ವಾಪಸ್ ಪಡೆಯುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ಗೆ ಇವರು ಬಂದಿರೋದಿಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿರೋದಿಲ್ಲ. ಅದು ಹೇಗಿರುತ್ತೆ ಅಂದ್ರೆ ಜನರಿಗೆ ತೋರಿಸೋದು, ಅಂದ್ರೆ ನಾನಿರಬಾರ್ದು ಆ ಮೀಟಿಂಗ್ ಅಲ್ಲಿ. ಓಕೆ, ಪ್ರೋಟೋಕಾಲ್ ನೀವು ಒಪ್ಕೊಂಡ್ರಿ, ಮತ್ತೊಂದು ಮಗದೊಂದು. ಈಗ ಹೆಂಗಾಗತ್ತೆ, ಆಮೇಲೆ ಈ ಬಿಜೆಪಿ ನಾಯಕರಿದಾರಲ್ಲ ಅವರಿಗೆ ಈ ಮೀಟಿಂಗ್ ಅಂದ್ರೆ ಏನಂತಲೇ ಗೊತ್ತಿರೋದಿಲ್ಲ. ಸಮ್ಟೈಮ್ ಯಾಕಪ್ಪ ಭಾಗಿಯಾಗ್ತಾ ಇದ್ರಿ, ಅವರನ್ನ ದೂರ ಇಟ್ಟು ಮೀಟಿಂಗ್ ಮಾಡಿ ಅಂತ ಕೇಳುವಂತ ಧೈರ್ಯ ಕೂಡ ಇರೋದಿಲ್ಲ, ಏನೋ ಗೊತ್ತಿಲ್ಲ. ಏನೋ ಚಲವಾದ ನಾರಾಯಣ ಸ್ವಾಮಿ ಸ್ವಲ್ಪ ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡ್ತಾರೆ. ಇದೆಲ್ಲ ಯಾಕೊತ್ತಾ, ಇದು ಮಾಧ್ಯಮ ಅಲ್ಲ ಮಾತಾಡಬೇಕಾಗಿರೋದು, ಇದನ್ನ ಪಕ್ಷಗಳು ಮಾತಾಡಬೇಕು. ಇದನ್ನ ಪ್ರತಿಪಕ್ಷಗಳು ಮಾತಾಡಬೇಕು, ಕ್ವಶನ್ ಮಾಡಬೇಕು, ಆ ಕ್ವಶನ್ ರೈಸ್ ಮಾಡಬೇಕು. ಅದು ಸಿಬಿಐ ಎನ್ಕ್ವೈರಿಯೋ ಮತ್ತೊಂದು ಎನ್ಕ್ವೈರಿಯೋ ಹೋಗೋಂಗೆ ನೋಡ್ಕೋಬೇಕು. ನಿಮ್ಮ ಒಪ್ಪು ತಪ್ಪುಗಳನ್ನು ನಾವು ಹೇಳ್ತಾ ಇರ್ತೀವಿ, ಆಗ ಅದಕ್ಕೊಂದು ಯಾಕಂದ್ರೆ ತಾರ್ಕಿಕ ಅಂತ್ಯ ಸಿಗುತ್ತೆ. ಸರಿನಾ ಅವ್ರ ಮೀಟಿಂಗ್ ಅಲ್ಲಿ ಭಾಗಿಯಾಗೋದು, ಕಮಿಷನ್ ಜೊತೆ ಇವರೇ ಮೀಟಿಂಗ್ ಮಾಡಿದ್ರೆ ಹೆಂಗೆ, ಇದು ಅನೇಕ ಪ್ರಶ್ನೆಗಳನ್ನು ಮೂಡುತ್ತೆ. ಇದನ್ನು ಸಿಎಂಗೆ ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ. ಆಸ್ ಎ ಮೀಡಿಯಾ ಆಗಿ ನಾವಂತೂ ಮಾಡ್ತಾ ಇದ್ದೀವಿ. ಈಗ ಇವರ ಮೇಲೇನೆ ಆರೋಪ ಇರೋದ್ರಿಂದ, ಇವರ ಶಿಕ್ಷಣ ಸಂಸ್ಥೆಗಳ ಮೇಲೇನೆ ಆರೋಪ ಇರೋದ್ರಿಂದ, ಇವರ ಅಧೀನದಲ್ಲೇ ಬರುವಂತಹ ಪೊಲೀಸ್ ಇಲಾಖೆನೇ ಆ ರನ್ಯಾಗೆ ಹೋಗಿ ಬರೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿರೋದ್ರಿಂದ, ಇವರ ಶಿಕ್ಷಣ ಸಂಸ್ಥೆಗಳಿಂದಲೇ 45 ಲಕ್ಷ ರೂಪಾಯಿ ಆಕೆ ಅಕೌಂಟಿಗೆ ಹೋಗಿರೋದ್ರಿಂದ ಅವರನ್ನೇ ಇಟ್ಕೊಂಡು ಮೀಟಿಂಗ್ ಮಾಡೋದು ಯಾವ ಪುರುಷಾರ್ಥ ಇದು ಗೊತ್ತಿಲ್ಲ. ಇನ್ನು ದಯಾನಂದ್ ಅವರು ಮತ್ತೆ ಪ್ರಣಬ್ ಮೊಹಂತಿ ಯಾವ ವಿಚಾರಕ್ಕೆ ಪರಮೇಶ್ವರ್ ಜೊತೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಏನೂ ಆಗಿಲ್ಲ. ಯಾವ ವಿಚಾರ ಇಲ್ಲದೆ ಇರಲಿ, ಅಫ್ಕೋರ್ಸ್ ಇಂಥ ಒಂದು ಆರೋಪಗಳು ಬಂದಾಗ ಅವ್ರಿಗೆ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ಕೂಡ ಅದೇ ಡೌಟ್ಗಳನ್ನು ಮೂಡಿಸತ್ತಲ್ವಾ. ಈಗ ಸಾಧಾರಣವಾಗಿ ಯಾಕೆ ದೂರ ಇಡ್ತಾರೆ ಅಂತಂದ್ರೆ, ಅದನ್ನು ಬಿಟ್ಟು ಉಳಿದದ್ದನ್ನು ಮಾಡಿ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲಲ್ಲ. ನಿಮ್ಮ ಮೇಲೆ ಆರೋಪ ಇರುವಾಗ ನಿಮ್ಮನ್ನ ಹೆಂಗ್ ನಂಬೋದು? ಈಗ ಯಾವ್ದಕ್ಕಾದ್ರೂ ಅಷ್ಟೇ, ಅದರಿಂದ ಮುಕ್ತನಾಗೋ ತನಕ ನಾನು ಇಲ್ಲ, ಆ ಕೇಸ್ಗೆ ನಾನು ಬರೋದಿಲ್ಲ. ಆ ಕೇಸ್ ಯಾರು ಭಾಗವಹಿಸ್ತಾರೆ ಅದರಲ್ಲಿ ನಾನು ಮೀಟಿಂಗ್ ಅಲ್ಲಿ ಭಾಗವಹಿಸೋದಿಲ್ಲ, ಉಳಿದೆಲ್ಲ ನಾನು ಮಾಡ್ತೀನಿ, ಹಂಗೆ ಬರೋದಿಲ್ಲ ಅಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಗೃಹ ಸಚಿವರನ್ನ ಎಡಿಜಿಪಿ ಪ್ರಣವ್ ಭೇಟಿಯಾಗಿದ್ದಾರೆ. ಇಂಟರ್ನಲ್ ಅಂಡ್ ಸೈಬರ್ ಸೆಕ್ಯೂರಿಟಿ ಎಡಿಜಿಪಿ ಪ್ರಣವ್ ಮೊಹಂತಿ ಭೇಟಿಯಾಗಿದ್ದಾರೆ. ಸದಾಶಿವನಗರದ ಪರಮೇಶ್ವರ್ ನಿವಾಸದಲ್ಲಿ ಭೇಟಿ ಮಾಡಿ ಇವತ್ತು ಬೆಳಗ್ಗೆ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ಕಮಿಷನರ್ ದಯಾನಂದ್ ಸಹ ಭೇಟಿ ಮಾಡಿದ್ರು ಪರಮೇಶ್ವರ್ ಅವರನ್ನ. ಬೆಳಗ್ಗೆಯಿಂದಲೇ ಸರಣಿ ಸಭೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಇಡೀ ದಾಳಿಯ ಟೆನ್ಷನ್ ನಡುವೆಯೇ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಕೂಡ ಪರಮೇಶ್ವರ್ ಭಾಗಿಯಾಗ್ತಾ ಇದ್ದಾರೆ. ಆಶ್ಚರ್ಯಕರ ಏನಪ್ಪಾ ಅಂತಂದ್ರೆ ಯಾರ ಮೇಲೆ ಆರೋಪ ಬಂದಿರುತ್ತೋ ಅವರುಗಳೇ ಮೀಟಿಂಗ್ ಅಲ್ಲಿ ಭಾಗಿಯಾಗುವಂತದ್ದು. ಈ ಹಿಂದೆ ಸಿಬಿಐ ಕೇಸ್ ಬಂದಾಗ ನೋಡಿ ಎಂತೆಂತ ಯಾವ ಈ ಹಿಂದೆ ಸಿಬಿಐ ಕೇಸ್ ಅನ್ನು ವಾಪಸ್ ಪಡೆಯುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ಗೆ ಇವರು ಬಂದಿರೋದಿಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿರೋದಿಲ್ಲ. ಅದು ಹೇಗಿರುತ್ತೆ ಅಂದ್ರೆ ಜನರಿಗೆ ತೋರಿಸೋದು, ಅಂದ್ರೆ ನಾನಿರಬಾರ್ದು ಆ ಮೀಟಿಂಗ್ ಅಲ್ಲಿ. ಓಕೆ, ಪ್ರೋಟೋಕಾಲ್ ನೀವು ಒಪ್ಕೊಂಡ್ರಿ, ಮತ್ತೊಂದು ಮಗದೊಂದು. ಈಗ ಹೆಂಗಾಗತ್ತೆ, ಆಮೇಲೆ ಈ ಬಿಜೆಪಿ ನಾಯಕರಿದಾರಲ್ಲ ಅವರಿಗೆ ಈ ಮೀಟಿಂಗ್ ಅಂದ್ರೆ ಏನಂತಲೇ ಗೊತ್ತಿರೋದಿಲ್ಲ. ಸಮ್ಟೈಮ್ ಯಾಕಪ್ಪ ಭಾಗಿಯಾಗ್ತಾ ಇದ್ರಿ, ಅವರನ್ನ ದೂರ ಇಟ್ಟು ಮೀಟಿಂಗ್ ಮಾಡಿ ಅಂತ ಕೇಳುವಂತ ಧೈರ್ಯ ಕೂಡ ಇರೋದಿಲ್ಲ, ಏನೋ ಗೊತ್ತಿಲ್ಲ. ಏನೋ ಚಲವಾದ ನಾರಾಯಣ ಸ್ವಾಮಿ ಸ್ವಲ್ಪ ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡ್ತಾರೆ. ಇದೆಲ್ಲ ಯಾಕೊತ್ತಾ, ಇದು ಮಾಧ್ಯಮ ಅಲ್ಲ ಮಾತಾಡಬೇಕಾಗಿರೋದು, ಇದನ್ನ ಪಕ್ಷಗಳು ಮಾತಾಡಬೇಕು. ಇದನ್ನ ಪ್ರತಿಪಕ್ಷಗಳು ಮಾತಾಡಬೇಕು, ಕ್ವಶನ್ ಮಾಡಬೇಕು, ಆ ಕ್ವಶನ್ ರೈಸ್ ಮಾಡಬೇಕು. ಅದು ಸಿಬಿಐ ಎನ್ಕ್ವೈರಿಯೋ ಮತ್ತೊಂದು ಎನ್ಕ್ವೈರಿಯೋ ಹೋಗೋಂಗೆ ನೋಡ್ಕೋಬೇಕು. ನಿಮ್ಮ ಒಪ್ಪು ತಪ್ಪುಗಳನ್ನು ನಾವು ಹೇಳ್ತಾ ಇರ್ತೀವಿ, ಆಗ ಅದಕ್ಕೊಂದು ಯಾಕಂದ್ರೆ ತಾರ್ಕಿಕ ಅಂತ್ಯ ಸಿಗುತ್ತೆ. ಸರಿನಾ ಅವ್ರ ಮೀಟಿಂಗ್ ಅಲ್ಲಿ ಭಾಗಿಯಾಗೋದು, ಕಮಿಷನ್ ಜೊತೆ ಇವರೇ ಮೀಟಿಂಗ್ ಮಾಡಿದ್ರೆ ಹೆಂಗೆ, ಇದು ಅನೇಕ ಪ್ರಶ್ನೆಗಳನ್ನು ಮೂಡುತ್ತೆ. ಇದನ್ನು ಸಿಎಂಗೆ ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ. ಆಸ್ ಎ ಮೀಡಿಯಾ ಆಗಿ ನಾವಂತೂ ಮಾಡ್ತಾ ಇದ್ದೀವಿ. ಈಗ ಇವರ ಮೇಲೇನೆ ಆರೋಪ ಇರೋದ್ರಿಂದ, ಇವರ ಶಿಕ್ಷಣ ಸಂಸ್ಥೆಗಳ ಮೇಲೇನೆ ಆರೋಪ ಇರೋದ್ರಿಂದ, ಇವರ ಅಧೀನದಲ್ಲೇ ಬರುವಂತಹ ಪೊಲೀಸ್ ಇಲಾಖೆನೇ ಆ ರನ್ಯಾಗೆ ಹೋಗಿ ಬರೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿರೋದ್ರಿಂದ, ಇವರ ಶಿಕ್ಷಣ ಸಂಸ್ಥೆಗಳಿಂದಲೇ 45 ಲಕ್ಷ ರೂಪಾಯಿ ಆಕೆ ಅಕೌಂಟಿಗೆ ಹೋಗಿರೋದ್ರಿಂದ ಅವರನ್ನೇ ಇಟ್ಕೊಂಡು ಮೀಟಿಂಗ್ ಮಾಡೋದು ಯಾವ ಪುರುಷಾರ್ಥ ಇದು ಗೊತ್ತಿಲ್ಲ. ಇನ್ನು ದಯಾನಂದ್ ಅವರು ಮತ್ತೆ ಪ್ರಣಬ್ ಮೊಹಂತಿ ಯಾವ ವಿಚಾರಕ್ಕೆ ಪರಮೇಶ್ವರ್ ಜೊತೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಏನೂ ಆಗಿಲ್ಲ. ಯಾವ ವಿಚಾರ ಇಲ್ಲದೆ ಇರಲಿ, ಅಫ್ಕೋರ್ಸ್ ಇಂಥ ಒಂದು ಆರೋಪಗಳು ಬಂದಾಗ ಅವ್ರಿಗೆ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ಕೂಡ ಅದೇ ಡೌಟ್ಗಳನ್ನು ಮೂಡಿಸತ್ತಲ್ವಾ. ಈಗ ಸಾಧಾರಣವಾಗಿ ಯಾಕೆ
ದೂರ ಇಡ್ತಾರೆ ಅಂತಂದ್ರೆ ಅದನ್ನು ಬಿಟ್ಟು ಉಳಿದದ್ದನ್ನು ಮಾಡಿ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲಲ್ಲ. ನಿಮ್ಮ ಮೇಲೆ ಆರೋಪ ಇರುವಾಗ ನಿಮ್ಮನ್ನ ಹೆಂಗ್ ನಂಬೋದು? ಈಗ ಯಾವ್ದಕ್ಕಾದ್ರೂ ಅಷ್ಟೇ ಅದರಿಂದ ಮುಕ್ತನಾಗೋ ತನಕ ನಾನು ಇಲ್ಲ, ಆ ಕೇಸ್ಗೆ ನಾನು ಬರೋದಿಲ್ಲ. ಆ ಕೇಸ್ ಯಾರು ಭಾಗವಹಿಸ್ತಾರೆ ಅದರಲ್ಲಿ ನಾನು ಮೀಟಿಂಗ್ ಅಲ್ಲಿ ಭಾಗವಹಿಸೋದಿಲ್ಲ, ಉಳಿದೆಲ್ಲ ನಾನು ಮಾಡ್ತೀನಿ. ಹಂಗೆ ಬರೋದಿಲ್ಲ ಅಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಗೃಹ ಸಚಿವರನ್ನ ಎಡಿಜಿಪಿ ಪ್ರಣವ್ ಭೇಟಿಯಾಗಿದ್ದಾರೆ. ಇಂಟರ್ನಲ್ ಅಂಡ್ ಸೈಬರ್ ಸೆಕ್ಯೂರಿಟಿ ಎಡಿಜಿಪಿ ಪ್ರಣವ್ ಮೊಹಂತಿ ಭೇಟಿಯಾಗಿದ್ದಾರೆ. ಸದಾಶಿವನಗರದ ಪರಮೇಶ್ವರ್ ನಿವಾಸದಲ್ಲಿ ಭೇಟಿ ಮಾಡಿ ಇವತ್ತು ಬೆಳಗ್ಗೆ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ಕಮಿಷನರ್ ದಯಾನಂದ್ ಸಹ ಭೇಟಿ ಮಾಡಿದ್ರು ಪರಮೇಶ್ವರ್ ಅವರನ್ನ. ಬೆಳಗ್ಗೆಯಿಂದಲೇ ಸರಣಿ ಸಭೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ದಾರೆ. ಇಡೀ ದಾಳಿಯ ಟೆನ್ಷನ್ ನಡುವೆಯೇ ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಕೂಡ ಪರಮೇಶ್ವರ್ ಭಾಗಿಯಾಗ್ತಾ ಇದ್ದಾರೆ. ಆಶ್ಚರ್ಯಕರ ಏನಪ್ಪಾ ಅಂತಂದ್ರೆ ಯಾರ ಮೇಲೆ ಆರೋಪ ಬಂದಿರುತ್ತೋ ಅವರುಗಳೇ ಮೀಟಿಂಗ್ ಅಲ್ಲಿ ಭಾಗಿಯಾಗುವಂತದ್ದು. ಈ ಹಿಂದೆ ಸಿಬಿಐ ಕೇಸ್ ಬಂದಾಗ ನೋಡಿ ಎಂತೆಂತ ಈ ಹಿಂದೆ ಸಿಬಿಐ ಕೇಸ್ ಅನ್ನು ವಾಪಸ್ ಪಡೆಯುವಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ಗೆ ಇವರು ಬಂದಿರೋದಿಲ್ಲ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಂದಿರೋದಿಲ್ಲ. ಅದು ಹೇಗಿರುತ್ತೆ ಅಂದ್ರೆ ಜನರಿಗೆ ತೋರಿಸೋದು, ಅಂದ್ರೆ ನಾನಿರಬಾರ್ದು ಆ ಮೀಟಿಂಗ್ ಅಲ್ಲಿ. ಓಕೆ, ಪ್ರೋಟೋಕಾಲ್ ನೀವು ಒಪ್ಕೊಂಡ್ರಿ, ಮತ್ತೊಂದು ಮಗದೊಂದು. ಈಗ ಹೆಂಗಾಗತ್ತೆ, ಆಮೇಲೆ ಈ ಬಿಜೆಪಿ ನಾಯಕರಿದಾರಲ್ಲ ಅವರಿಗೆ ಈ ಮೀಟಿಂಗ್ ಅಂದ್ರೆ ಏನಂತಲೇ ಗೊತ್ತಿರೋದಿಲ್ಲ. ಸಮ್ಟೈಮ್ಸ್ ಯಾಕಪ್ಪ ಭಾಗಿಯಾಗ್ತಾ ಇದ್ರಿ, ಅವರನ್ನ ದೂರ ಇಟ್ಟು ಮೀಟಿಂಗ್ ಮಾಡಿ ಅಂತ ಕೇಳುವಂತ ಧೈರ್ಯ ಕೂಡ ಇರೋದಿಲ್ಲ, ಏನೋ ಗೊತ್ತಿಲ್ಲ. ಏನೋ ಚಲವಾದ ನಾರಾಯಣ ಸ್ವಾಮಿ ಸ್ವಲ್ಪ ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡ್ತಾರೆ. ಇದೆಲ್ಲ ಯಾಕೊತ್ತಾ, ಇದು ಮಾಧ್ಯಮ ಅಲ್ಲ ಮಾತಾಡಬೇಕಾಗಿರೋದು, ಇದನ್ನ ಪಕ್ಷಗಳು ಮಾತಾಡಬೇಕು. ಇದನ್ನ ಪ್ರತಿಪಕ್ಷಗಳು ಮಾತಾಡಬೇಕು, ಕ್ವಶನ್ ಮಾಡಬೇಕು, ಆ ಕ್ವಶನ್ ರೈಸ್ ಮಾಡಬೇಕು. ಅದು ಸಿಬಿಐ ಎನ್ಕ್ವೈರಿಯೋ ಮತ್ತೊಂದು ಎನ್ಕ್ವೈರಿಯೋ ಹೋಗೋಂಗೆ ನೋಡ್ಕೋಬೇಕು. ನಿಮ್ಮ ಒಪ್ಪು ತಪ್ಪುಗಳನ್ನು ನಾವು ಹೇಳ್ತಾ ಇರ್ತೀವಿ, ಆಗ ಅದಕ್ಕೊಂದು ಯಾಕಂದ್ರೆ ತಾರ್ಕಿಕ ಅಂತ್ಯ ಸಿಗತ್ತೆ. ಸರಿನಾ ಅವ್ರ ಮೀಟಿಂಗ್ ಅಲ್ಲಿ ಭಾಗಿಯಾಗೋದು, ಕಮಿಷನ್ ಜೊತೆ ಇವರೇ ಮೀಟಿಂಗ್ ಮಾಡಿದ್ರೆ ಹೆಂಗೆ, ಇದು ಅನೇಕ ಪ್ರಶ್ನೆಗಳನ್ನು ಮೂಡುತ್ತೆ. ಇದನ್ನು ಸಿಎಂಗೆ ಪ್ರಶ್ನೆಗಳನ್ನು ಮಾಡಬೇಕಾಗತ್ತೆ. ಆಸ್ ಎ ಮೀಡಿಯಾಗಿ ನಾವಂತೂ ಮಾಡ್ತಾ ಇದ್ದೀವಿ. ಈಗ ಇವರ ಮೇಲೇನೆ ಆರೋಪ ಇರೋದ್ರಿಂದ, ಇವರ ಶಿಕ್ಷಣ ಸಂಸ್ಥೆಗಳ ಮೇಲೇನೆ ಆರೋಪ ಇರೋದ್ರಿಂದ, ಇವರ ಅಧೀನದಲ್ಲೇ ಬರುವಂತಹ ಪೊಲೀಸ್ ಇಲಾಖೆನೇ ಆ ರನ್ಯಾಗೆ ಹೋಗಿ ಬರೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿರೋದ್ರಿಂದ, ಇವರ ಶಿಕ್ಷಣ ಸಂಸ್ಥೆಗಳಿಂದಲೇ 45 ಲಕ್ಷ ರೂಪಾಯಿ ಆಕೆ ಅಕೌಂಟಿಗೆ ಹೋಗಿರೋದ್ರಿಂದ ಅವರನ್ನೇ ಇಟ್ಕೊಂಡು ಮೀಟಿಂಗ್ ಮಾಡೋದು ಯಾವ ಪುರುಷಾರ್ಥ ಇದು? ಗೊತ್ತಿಲ್ಲ. ಇನ್ನು ದಯಾನಂದ್ ಅವರು ಮತ್ತೆ ಪ್ರಣಬ್ ಮೊಹಂತಿ ಯಾವ ವಿಚಾರಕ್ಕೆ ಪರಮೇಶ್ವರ್ ಜೊತೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಏನೂ ಆಗಿಲ್ಲ. ಯಾವ ವಿಚಾರ ಇಲ್ಲದೆ ಇರಲಿ, ಅಫ್ಕೋರ್ಸ್ ಇಂಥ ಒಂದು ಆರೋಪಗಳು ಬಂದಾಗ ಅವ್ರಿಗೆ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ಕೂಡ ಅದೇ ಡೌಟ್ಗಳನ್ನು ಮೂಡಿಸತ್ತಲ್ವಾ. ಈಗ ಸಾಧಾರಣವಾಗಿ ಯಾಕೆ ದೂರ ಇಡ್ತಾರೆ ಅಂತಂದ್ರೆ ಅದನ್ನು ಬಿಟ್ಟು ಉಳಿದದ್ದನ್ನು ಮಾಡಿ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲಲ್ಲ. ನಿಮ್ಮ ಮೇಲೆ ಆರೋಪ ಇರುವಾಗ ನಿಮ್ಮನ್ನ ಹೆಂಗ್ ನಂಬೋದು? ಈಗ ಯಾವ್ದಕ್ಕಾದ್ರೂ ಅಷ್ಟೇ ಅದರಿಂದ ಮುಕ್ತನಾಗೋ ತನಕ ನಾನು ಇಲ್ಲ, ಆ ಕೇಸ್ಗೆ ನಾನು ಬರೋದಿಲ್ಲ. ಆ ಕೇಸ್ ಯಾರು ಭಾಗವಹಿಸ್ತಾರೆ ಅದರಲ್ಲಿ ನಾನು ಮೀಟಿಂಗ್ ಅಲ್ಲಿ ಭಾಗವಹಿಸೋದಿಲ್ಲ, ಉಳಿದೆಲ್ಲ ನಾನು ಮಾಡ್ತೀನಿ. ಹಂಗೆ ಬರೋದಿಲ್ಲ ಅಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ.